ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಕ್ಕಳಿಗೆ ಭಾಳ ಇಷ್ಟ ಆಗೋ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಇದು ಪೊಟ್ಯಾಟೊ ಚೀಸ್ ಬಾಲ್ಸ್ ಅಂತ ಆಲೂಗಡ್ಡೆ ಮತ್ತು ಚೀಸನ್ನು ಉಪಯೋಗಿಸಿ ಮಾಡುವಂಥದ್ದು. ಅದಕ್ಕೆ ನಾನಿಲ್ಲೇ ಒಂದು 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕುದಿಸಿ ಸಿಪ್ಪಿ ತೆಗೆದು ತೊಗೊಂಡೇನಿ. ಈಗ ಇದನ್ನು ಈ ರೀತಿ ತುರಿಯೋ ಮನೆಯೊಳಗೆ ತುರಿದು ತೊಗೋತೇನೆ. ಕೈಯಿಂದ ಮ್ಯಾಶ್ ಮಾಡಿದ್ರೆ ಸ್ವಲ್ಪ ಗಂಟು ಉಳಿತಂದ್ರೆ ಸ್ನ್ಯಾಕ್ಸ್ ಸರಿ ಆಗಂಗಿಲ್ಲ ಬಾಲ್ಸ್ ಮಾಡೋಕ್ಕೆ. ಅದಕ್ಕೆ ಈ ರೀತಿ ತುರಿಯೋ ಮನೆಯೊಳಗೆ ತುರಿದು ತೊಗೋಬೇಕಿದನ್ನು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕೋತೇನೆ. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, 1-2 ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಮತ್ತು ಒಂದು ಕ್ಯಾಪ್ಸಿಕಮನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಇದಕ್ಕೆ ಬೇಕಂದ್ರೆ ನೀವು ಕ್ಯಾಬೇಜ್ ಇಲ್ಲಾಂದ್ರೆ ಕ್ಯಾರೆಟ್ ಬೇರೆ ತರಕಾರಿನೂ ಹಾಕೋಬೋದು. ಇಲ್ಲ ತರಕಾರಿ ಹಾಕ್ಲಾರ್ದ ಬರೀ ಈರುಳ್ಳಿ ಹಾಕಿನೂ ಮಾಡ್ಬೋದು. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡ್ರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಚಲೋ ತಂಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ ಭಾಳ ಮೆತ್ತಗಾಗಿತ್ತಪ್ಪ ಅಂತಂದ್ರೆ, ಭಾಳ ಕೈಗೆ ಅಂಟಾಕತ್ತಿತ್ತಂದ್ರೆ ಸ್ವಲ್ಪ ಜಾಸ್ತಿ ಕಾರ್ನ್ಫ್ಲೋರ್ ಹಾಕ್ಕೊಂಡು ಇದನ್ನು ನಾದ್ಕೋಬೋದು. ಆಮೇಲೆ ಒಂದು ಬಟ್ಲಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಇದನ್ನು ಸ್ಲರಿ ಮಾಡಿ ಇಟ್ಕೋತೇನೆ. ಸ್ಲರಿ ಭಾಳ ನೀರು ಇರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಈಗ ನಾನಿಲ್ಲಿ ಕಾರ್ನ್ಫ್ಲೆಕ್ಸ್ ತೊಗೊಂಡೇನೆ. ಇದು ನಾವು ಚೂಡ ಎಲ್ಲ ಮಾಡ್ತೇವಲ್ಲ ಅಥವಾ ಗೊಂಜಾಳ ಅವಲಕ್ಕಿ ಅಂತೇವಲ್ಲ ಅದು. ಈಗ ಇದನ್ನು ನಾನು 1.5 ಬಟ್ಲಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೋತೇನೆ. ಇದು ಬೈಂಡಿಂಗ್ ಸಲುವಾಗಿ. ಇದ್ರ ಬದಲು ನೀವು ಬ್ರೆಡ್ ಕ್ರಮ್ಸ್ ಅಂತ ಸಿಗ್ತೈತಲ್ಲ, ಬ್ರೆಡ್ಡಿನ ಪುಡಿ, ಅದನ್ನು ಉಪಯೋಗಿಸ್ಬೋದು. ಇದು ನನ್ನ ಹತ್ರ ಇತ್ತು ಅಂತ ನಾನು ಇದನ್ನು ಯೂಸ್ ಮಾಡತ್ತೇನೆ. ಇದನ್ನು ಪೂರ್ತಿ ಸಣ್ಣಗೆ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೋಬೇಕು. ಇದು ಭಾಳ ಪೂರ್ತಿ ಪೌಡ್ರ್ ಏನಾಗಂಗಿಲ್ಲ, ಸ್ವಲ್ಪ ತರಿ ಉಳಿತೈತಿ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಟು ನಾನಿಲ್ಲಿ ಚೀಸ್ ಬಾಲ್ಸ್ ಮಾಡೋಕ್ಕೆ ಮೇನ್ ಬೇಕಾಗಿರೋದು ಚೀಸ್. ನಾನಿಲ್ಲಿ ಚೀಸ್ ಕ್ಯೂಬ್ಸ್ ಸಿಗ್ತೈತಲ್ಲ ಅದನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಳಕತ್ತೇನೆ. ಇದ್ರ ಬದಲು ನೀವು ಮೊಜರೆಲ್ಲ ಚೀಸ್ ಸಿಗ್ತೈತಲ್ಲ, ಪಿಜ್ಜಾ ಚೀಸ್ ಅಂತೇಳಿ, ಅದನ್ನು ಯೂಸ್ ಮಾಡ್ಬೋದು. ನಾನು ಇದು ಸ್ಲೈಸ್ ಇತ್ತು ಚೀಸಿಂದ, ನಾನು ಇದನ್ನು ಸಣ್ಣದಾಗಿ ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡೇನೆ. ಆಮೇಲೆ ನಾವು ಮೊದಲು ಮಿಕ್ಸ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆ ಮತ್ತು ಕಾರ್ನ್ಫ್ಲವರ್ನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆವಲ್ಲ ಅದನ್ನ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಮೀಡಿಯಮ್ ಸೈಜಿಗೆ ನಾನು ಇದ್ರಾಗ ವಿಡಿಯೋದ್ರಾಗ ತೋರಿಸೋ ಥರ ಬಾಲ್ಸ್ ಮಾಡಿ ಇಟ್ಕೋಬೇಕು. ಇದಕ್ಕೆ ನಡುಕ್ಕೆ ಚೀಸ್ನ ಹಾಕ್ಕೋಬೋದು. 1 ಬೇಕಂದ್ರೆ 1, 2 ಬೇಕಂದ್ರೆ 2, ಎಷ್ಟು ಬೇಕಂದ್ರೂ ನಾವು ಚೀಸನ್ನ ಹಾಕ್ಕೊಂಡು ಈ ರೀತಿ ಚಲೋ ತಂಗಿ ಇದನ್ನು ಫಿಲ್ ಮಾಡಬೇಕು. ನಾವು ಮೊಜರೆಲ್ಲ ಚೀಸ್ ಹಾಕಿದರೆ ಭಾಳ ರುಚಿಯಾಗಿರ್ತೈತಿ ಇದನ್ನು ತಿನ್ನೋಕಂದ್ರೆ, ಜಾಸ್ತಿ ಚೀಸಿ ಅನ್ನಿಸ್ತೈತಿ. ನಾನು ಈ ಥರ ಚೀಸ್ ಸ್ಲೈಸ್ ಇತ್ತಂತ ನಾನು ಅದನ್ನು ಯೂಸ್ ಮಾಡಕತ್ತೇನೆ. ಈ ರೀತಿ ಮಾಡಿಕೊಂಡು ಇದನ್ನು ನಾವು ಮೊದಲ ಏನು ಕಾರ್ನ್ಫ್ಲೋರ್ದು ಸ್ಲರಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದರೊಳಗೆ ಇದನ್ನು ಈ ರೀತಿ ಡಿಪ್ ಮಾಡ್ಕೋಬೇಕು. ಚಲೋ ತಂಗೆ ಎಲ್ಲ ಕಡೆ ಹತ್ತೋಂಗೆ ಈ ರೀತಿ ಎದ್ದು ತಕ್ಕೊಂಡು ನಾನೇನು ಕಾರ್ನ್ಫ್ಲೆಕ್ಸ್ ಇದ್ದ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದರೊಳಗೆ ಇದನ್ನು ಈ ರೀತಿ ಎಲ್ಲ ಕಡೆ ಚಲೋ ತಂಗೆ ಹೊಂದೋ ಥರ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಬದಲು ನೀವು ಬ್ರೆಡ್ ಕ್ರಮ್ಸ್ ಅಂತ ಸಿಗ್ತೈತಲ್ಲ ಅದನ್ನು ಯೂಸ್ ಮಾಡ್ಬೋದು. ಇದು ಬೈಂಡಿಂಗ್ ಸಲುವಾಗಿ. ಅದಕ್ಕೆ ಈ ಕಾರ್ನ್ಫ್ಲೆಕ್ಸನ್ನ ಪೌಡ್ರ್ ಒಳಗೆ ಇದನ್ನ ಚಲೋ ತಂಗಿ ಈ ರೀತಿ ಹೊರಲಾಡಿಸಿ ಎಲ್ಲ ಕಡೆ ಚಲೋ ತಂಗಿ ಅಂಟೋ ಥರ ಮಿಕ್ಸ್ ಮಾಡಿಕೊಂಡು ತೊಗೋಬೇಕಾಗ್ತೈತಿ. ಈಗ ನಾನು ಇದೇ ರೀತಿ ಇಷ್ಟನ್ನು ರೆಡಿ ಮಾಡಿ ತೊಗೊಂಡೇನೆ. ಆಮೇಲೆ ಒಂದು ಸೈಡ್ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದ್ಮೇಲೆ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಇಟ್ಕೊಂಡು ಇದು ಮೇಲೆ ಕ್ರಿಸ್ಪಿ ಆಗೋ ಮಟ್ಟ ಮತ್ತು ಕಲರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಚಲೋ ತಂಗಿ ಇದನ್ನು ಕರೆದು ತೊಗೋಬೇಕು. ಲೋ ಫ್ಲೇಮ್ನಾಗಿಟ್ಟು ಕರಿಬಾರ್ದು, ಮೀಡಿಯಮ್ ಟು ಹೈ ಫ್ಲೇಮ್ನಾಗಿಟ್ಟು ಕರಿಬೇಕಾಗ್ತೈತಿ. ನೋಡಿರಿ, ಇಷ್ಟಾದರೆ ನಮ್ದು ಪೊಟ್ಯಾಟೊ ಚೀಸ್ ಬಾಲ್ಸ್ ರೆಡಿ ಆಯ್ತು. ಭಾಳ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮನೆಯೊಳಗೆ ಈಸಿಯಾಗಿ ಮಾಡುವಂಥ ಮತ್ತು ಮಕ್ಕಳಿಗೆ ಭಾಳ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ಸ್ ಇದು ಎಷ್ಟು ಕ್ರಿಸ್ಪಿ ಆಗೈತಿ ಅಂಥೇಳಿ. ಮೇಲೆ ಕ್ರಿಸ್ಪಿ, ಒಳಗೆ ಸಾಫ್ಟಾಗಿ ತಿನ್ನಕ್ಕಂತೂ ಭಾಳ ರುಚಿಯಾಗಿರ್ತೈತಿ. ಇದನ್ನೇ ನಾವು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು. ಹಂಗೆ ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತಿ. ನಾನು ನಿಮಗಿಲ್ಲೇ ಕಟ್ ಮಾಡಿ ತೋರಿಸ್ತೇನೆ. ಇದು ಇನ್ನೂ ಚೀಸಿ ಆಗಬೇಕು. ಈಗ ನಾವು ಈ ರೀತಿ ಓಪನ್ ಮಾಡಿದಾಗ ಇನ್ನೂ ಜಾಸ್ತಿ ಚೀಸ್ ಬರಬೇಕಂದ್ರೆ ನಾವು ಜಾಸ್ತಿ ಚೀಸ್ ಇದ್ರೊಳಗೆ ಹಾಕಬೇಕಾಗ್ತೈತಿ.
ಅದರೊಳಗೆ ನಾವು ಮೊಜರೆಲ್ಲ ಚೀಸ್ ಹಾಕೋದ್ರಿಂದ ಅದಿನ್ನೂ ಜಾಸ್ತಿ ಜ್ಯೂಸಿ ಅನ್ನಿಸ್ತೈತಿ, ಚೀಸಿ ಅನ್ನಿಸ್ತೈತಿ. ನಾನಿಲ್ಲಿ ಚೀಸ್ ಸ್ಲೈಸ್ನ ಕಟ್ ಮಾಡಿ ಹಾಕ್ಕೊಂಡೇನೆ. ಸೊ ಸಿಂಪಲ್ ಆಗಿರೋ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.